ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೋಡ್ ಬೈ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನ ಕ್ಯಾಂಪಸ್ ಟೂರ್ನ ಮಾಡ್ತಾ ಇರ್ತೀವಿ. ಸೊ ಈ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ, ನಾನು ಇಂಜಿನಿಯರಿಂಗ್ ಜಾಯ್ನ್ ಆಗೋಕ್ಕಿಂತ ಮೊದಲು KCET ಎಕ್ಸಾಮ್ ಆದಮೇಲೆ ಈ ಒಂದು ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡ್ತಾ ಇರುವಾಗ, ಅಂದರೆ ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡ್ತಾ ಇರುವಾಗ ನನಗೆ ಯಾವುದೇ ರೀತಿಯಾದಂತಹ ವಿಡಿಯೋಸ್ಗಳು ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ಕಾಲೇಜಲ್ಲಿ ನಮಗೆ ಸೌತ್ ಆ್ಯಂಡ್ ನಾರ್ತ್ ಕ್ಯಾಂಪಸ್ ಅಂತ ಬೇರೆ ಬೇರೆ ಇರೋದ್ರಿಂದ, ಸೊ ಸೌತ್ ಅಂದರೆ ಯಾವ ಥರ ಕಾಲೇಜು, ನಾರ್ತ್ ಅಂದರೆ ಏನು ಕಾಲೇಜು, ಏನಿರುತ್ತೆ ಅಲ್ಲಿ, ಈ ಥರ ನನಗೆ ಡೌಟ್ಗಳಿದ್ವು. ಬಟ್ ಈ ಒಂದು ಕಾಲೇಜ್ಗೆ ಜಾಯ್ನ್ ಆದಮೇಲೆ ನನಗೆ ಅರ್ಥ ಆಯಿತು ಈ ರೀತಿಯಾಗಿದೆ ಅಂತ. ಬಟ್ ನಿಮಗೆ ಆ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮೊದಲು ನಾವು ಈ ಒಂದು ಸೌತ್ ಆ್ಯಂಡ್ ನಾರ್ತ್ ಬಗ್ಗೆ ಇರುವಂಥ ಡೌಟನ್ನು ಕ್ಲಿಯರ್ ಮಾಡ್ಕೊಬೇಡೋಣ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗಲ್ಲಿ ನಮಗೆ 2 ಕ್ಯಾಂಪಸ್ ನೋಡೋದಕ್ಕೆ ಸಿಗುತ್ತೆ. ಒಂದು ಸೌತ್ ಆ್ಯಂಡ್ ಇನ್ನೊಂದು ನಾರ್ತ್. ಸೌತ್ ಅಂತಂದರೆ ಅದರೊಳಗಡೆ ನಮಗೆ ECE, ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್ ಆದಂತಹ ಕೋರ್ ಬ್ರಾಂಚ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ, ನೀವಲ್ಲಿ ಕಲಿಬೋದಾಗಿರುತ್ತೆ. ಆ್ಯಂಡ್ ನೀವೇನಾದರೂ CS ಆರ್ AIML ಮಾಡ್ತೀರಿ ಅಂತಂದರೆ ನೀವು ನಾರ್ತ್ ಕ್ಯಾಂಪಸಲ್ಲಿ ಸ್ಟಡಿ ಮಾಡಬೇಕಾಗಿರುತ್ತೆ. ಸೊ ಸೌತ್ ಕ್ಯಾಂಪಸ್ ನಿಮಗೆ ಸಿಟಿ ಸೆಂಟರಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಈ ಒಂದು ನಾರ್ತ್ ಕ್ಯಾಂಪಸ್ ನಿಮಗೆ ಸಿಟಿಯಿಂದ ಹೊರಗಡೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು NI ನಾರ್ತ್ ಕ್ಯಾಂಪಸ್ನ ಕ್ಯಾಂಪಸ್ ಟೂರ್ ಮಾಡ್ತಾ ಇರ್ತೀವಿ. ಸೊ ಈ ಒಂದು ನಾರ್ತ್ ಕ್ಯಾಂಪಸ್ಗೆ ಯಾವ ರೀತಿಯಾಗಿ ವಿಸಿಟ್ ಮಾಡಬೇಕು ಅಂತ ಲೊಕೇಶನ್ ಬಗ್ಗೆ ನಿಮಗೆ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಮೊದಲನೇದಾಗಿ ನಮಗೆ ಕಾಲೇಜ್ ಗೇಟ್ ಈ ರೀತಿಯಾಗಿ ನೋಡೋಕ್ಕೆ ಸಿಗುತ್ತೆ. ನಾವು ಗೇಟ್ನ ಎಂಟರ್ ಆದ ತಕ್ಷಣ ನಮಗೆ ಫಸ್ಟ್ ನೋಡೋದಕ್ಕೆ ಸಿಗೋದೇ ನಮ್ಮ ಕಾಲೇಜ್ ಕ್ಯಾಂಟೀನ್. ಸೊ ಈ ಒಂದು ಕಾಲೇಜ್ ಕ್ಯಾಂಟೀನ್ ಬಗ್ಗೆ ನಾವು ನೆಕ್ಸ್ಟ್ ಮಾತಾಡೋಣ. ನೀವು ಹಾಗೆ ರೈಟ್ ತೊಗೊಂಡು ಸ್ಟ್ರೇಟಾಗಿ ಹೋದರೆ ನಮಗೆ 2 ಅಕಾಡೆಮಿಕ್ಸ್ ಬಾಕ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಸೊ ಇದರೊಳಗಡೆ ನಮಗೆ ಮೊದಲನೇ ಬ್ಲಾಕ್ ಬಂದುಬಿಟ್ಟು ಶಂಕರಾಚಾರ್ಯ ಭವನ ಅಂತ. ಈ ಒಂದು ಬ್ಲಾಕ್ ಒಳಗಡೆ ನಮಗೆ ಆಲ್ ರೆಗ್ಯುಲರ್ ಲ್ಯಾಬ್ಸ್ಗಳು, ಅಂದರೆ ಎಲ್ಲ ಬ್ರಾಂಚ್ನ ಲ್ಯಾಬ್ಸ್ಗಳು ಕೂಡ ಇಲ್ಲೇ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಇದೇ ಒಂದು ಬಿಲ್ಡಿಂಗಲ್ಲಿ ನಮಗೆ ಸ್ಟೇಷನರಿ ಶಾಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಕಾಲೇಜಲ್ಲಿ ಇರುವಂಥ ಒಂದೇ ಒಂದು ಸ್ಟೇಷನರಿ ಶಾಪ್ ಇದಾಗಿರೋದ್ರಿಂದ ಮೋಸ್ಟ್ ಆಫ್ ದಿ ಟೈಮ್ ಈ ಒಂದು ಸ್ಟೇಷನರಿ ಶಾಪ್ ಫುಲ್ ಆಗಿರುತ್ತೆ. ಆ್ಯಂಡ್ ಇದೇ ಬಿಲ್ಡಿಂಗ್ ಪಕ್ಕದಲ್ಲಿ ನಮಗೆ ಪಾರ್ಕಿಂಗ್ ಸ್ಲಾಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಇದಾದಮೇಲೆ ನಮಗೆ ನೆಕ್ಸ್ಟ್ ಬಿಲ್ಡಿಂಗ್ ಬಂದುಬಿಟ್ಟು ರಾಮಾನುಜಾಚಾರ್ಯ ಭವನ ಅಂತ. ಈ ಬಿಲ್ಡಿಂಗ್ ಒಳಗಡೆ ನಮಗೆ ರೆಗ್ಯುಲರ್ ಕ್ಲಾಸಸ್ಗಳು ನಡೀತಾ ಇರ್ತವೆ, CSE, AIML ಆ್ಯಂಡ್ ISC ಬ್ರಾಂಚ್ಗಳಿಗೆ. ಆ್ಯಂಡ್ ಇದೇ ಒಂದು ಬಿಲ್ಡಿಂಗ್ನ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಮೇನ್ ಡಿಪಾರ್ಟ್ಮೆಂಟ್ ಆಫೀಸಸ್ ಲೈಕ್ ಪ್ರಿನ್ಸಿಪಲ್ ಚೇಂಬರ್ ಇರ್ಬೋದು, ಅಕೌಂಟ್ ಇರ್ಬೋದು, ಸ್ಕಾಲರ್ಶಿಪ್ಸ್ ಇರ್ಬೋದು, ಆ್ಯಂಡ್ ಎಕ್ಸಾಮಿನೇಷನ್ ಆಫೀಸ್ ಇರ್ಬೋದು, ಎಲ್ಲ ಕೂಡ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಬಿಲ್ಡಿಂಗಿಗೆ ನಾವು ಸ್ಟ್ರೇಟಾಗಿ ಹೋದರೆ ಇನ್ನೊಂದು ಬಿಲ್ಡಿಂಗ್ ನೋಡೋಕ್ಕೆ ಸಿಗುತ್ತೆ. ಈ ಒಂದು ಬಿಲ್ಡಿಂಗ್ ನೇಮ್ ಬಂದುಬಿಟ್ಟು ಮಧ್ವಾಚಾರ್ಯ ಭವನ ಅಂತ. ಈ ಒಂದು ಬಿಲ್ಡಿಂಗಲ್ಲಿ ನಮಗೆ ಲೈಬ್ರರಿ ನೋಡೋಕ್ಕೆ ಸಿಗುತ್ತೆ. ಲೈಬ್ರರಿ ಅಷ್ಟೇ ಅಲ್ಲದೆ ನಮಗೆ ಫಸ್ಟ್ ಇಯರ್ ಅವ್ರಿಗೆ AIML ಕ್ಲಾಸಸ್ ಕೂಡ ಇಲ್ಲೇ ಕಂಡಕ್ಟ್ ಮಾಡ್ತಾರೆ. ಈ ಬಿಲ್ಡಿಂಗ್ನ ಮೇನ್ ಪಾರ್ಟ್ ಬಂದುಬಿಟ್ಟು ಲೈಬ್ರರಿ ಒಳಗಡೆ ನಿಮಗೆ ಅಕಾಡೆಮಿಕ್ಸ್ಗೆ ಬೇಕಾದಂತಹ ಆಲ್ ಬುಕ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೀವು ಬುಕ್ಸ್ಗಳನ್ನು ತೊಗೊಂಡು ಹೋಗಿ ಓದ್ಬೋದಾಗಿರುತ್ತೆ. ಆ್ಯಂಡ್ ನೀವೇನಾದರೂ ಇಲ್ಲೇ ಸ್ಟಡಿ ಮಾಡ್ತೀರಂತಂದರೆ ನಿಮಗೆ ಸ್ಟಡಿ ಮಾಡೋದಕ್ಕೆ ಸ್ಪೇಸ್ ಕೂಡ ಇದೆ. ನೆಕ್ಸ್ಟು ಕ್ಯಾಂಟೀನ್ ಬಗ್ಗೆ ಮಾತಾಡಬೇಕಂತಂದರೆ, ಈ ಒಂದು ಕ್ಯಾಂಪಸ್ ಒಳಗಡೆ ನಮಗೆ 2 ಕ್ಯಾಂಟೀನ್ಗಳು ನೋಡೋದು ಸಿಗುತ್ತೆ. ಒಂದು ಬಂದುಬಿಟ್ಟು ಕಾಲೇಜ್ ಕ್ಯಾಂಟೀನ್ ಆ್ಯಂಡ್ ಇನ್ನೊಂದು ಗೋಪಿ ಕ್ಯಾಂಟೀನ್ ಅಂತ. ಸೊ ಕಾಲೇಜ್ ಕ್ಯಾಂಟೀನಲ್ಲಿ ನಿಮಗೆ ಮಧ್ಯಾಹ್ನ ಊಟ ಸಿಗುತ್ತೆ. ಸೊ ಊಟದಲ್ಲಿ ನೀವು 58 ರೂಪೀಸ್ ಕೊಟ್ಟು ಯಾರು ಬೇಕಾದರೂ ಊಟ ಮಾಡ್ಬೋದಾಗಿರುತ್ತೆ. ಇನ್ನೊಂದು ಕ್ಯಾಂಟೀನ್ ಬಂದುಬಿಟ್ಟು ಗೋಪೀಸ್ ಕ್ಯಾಂಟೀನ್ ಅಂತ. ಈ ಒಂದು ಕ್ಯಾಂಟೀನ್ ನಮಗೆ ಲೈಬ್ರರಿ ಪಕ್ಕ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಕ್ಯಾಂಟೀನ್ ಒಳಗಡೆ ನಮಗೆ ಊಟ, ಫಾಸ್ಟ್ ಫುಡ್ ಎಲ್ಲ ಕೂಡ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಯಾರು ಬೇಕಾದರೂ ತಿನ್ಬೋದಾಗಿರುತ್ತೆ.
ನೆಕ್ಸ್ಟು ಶಾಪ್ಸ್ಗಳ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಕ್ಯಾಂಪಸ್ ಒಳಗಡೆ ನಮಗೆ 3 ಬೇಕರೀಸ್ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಒಂದು ಫಾಸ್ಟ್ ಫುಡ್ ಶಾಪ್ ನೋಡೋದಕ್ಕೆ ಸಿಗುತ್ತೆ. ನಾನು ವೀಡಿಯೋ ಮಾಡಬೇಕಾದ್ರೆ 2 ಶಾಪ್ಸ್ ಮಾತ್ರ ಓಪನ್ ಇತ್ತು, ಸೊ ಅದಕ್ಕೋಸ್ಕರ 2 ಮಾತ್ರ ಇನ್ಕ್ಲೂಡ್ ಮಾಡಿದ್ದೀನಿ. ನೆಕ್ಸ್ಟು ಕಾಲೇಜ್ ಕ್ಯಾಂಟೀನ್ ಪಕ್ಕದಲ್ಲಿ ನಮಗೆ ಒಂದು ಹೆಲ್ತ್ ಸೆಂಟರ್ ನೋಡೋಕ್ಕೆ ಸಿಗುತ್ತೆ. ಸೊ ಈ ಒಂದು ಹೆಲ್ತ್ ಸೆಂಟರಲ್ಲೂ ಕೂಡ ಒಳ್ಳೆ ಹೈಜೀನನ್ನು ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಕ್ಯಾಂಟೀನ್ ಕೆಳಗಡೆ ನಮಗೆ ಜಿಮ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ 500 ರೂಪೀಸ್ ಕೊಟ್ಟು ಯಾರು ಬೇಕಾದರೂ ಕಾಲೇಜ್ ಸ್ಟೂಡೆಂಟ್ಸ್ ಜಾಯಿನ್ ಆಗ್ಬೋದಾಗಿರುತ್ತೆ. ಇನ್ನು ಹಾಸ್ಟೆಲ್ಸ್ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಕಾಲೇಜ್ ಕ್ಯಾಂಪಸ್ ಒಳಗಡೆ ನಮಗೆ ಸದ್ಯಕ್ಕೆ 2 ಹಾಸ್ಟೆಲ್ಸ್ ನೋಡೋದಕ್ಕೆ ಸಿಗೋದು, ಒಂದು ಗರ್ಲ್ಸ್ ಆ್ಯಂಡ್ ಇನ್ನೊಂದು ಬಾಯ್ಸ್. ಇಷ್ಟು ದಿನ ಏನಾಗ್ತಿತ್ತಪ್ಪ ಅಂತಂದರೆ KCTನ ಬರೆದ್ಬಿಟ್ಟು 2nd ರೌಂಡ್ ಆರ್ 3rd ರೌಂಡಲ್ಲಿ ಬಂದು ಜಾಯ್ನ್ ಆದವರಿಗೆ ಈ ಒಂದು ಹಾಸ್ಟೆಲಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ತುಂಬ ಕಡಿಮೆ ಇರ್ತಿತ್ತು. ಬಟ್ ಇನ್ಮೇಲೆ ಇದು ಚೇಂಜ್ ಆಗ್ಬೋದು, ಯಾಕಂತ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಒಂದು ಹಾಸ್ಟೆಲ್ ಆ್ಯಂಡ್ ಕ್ಯಾಂಟೀನ್ ಹಿಂದ್ಗಡೆ ನಮಗೆ ಸ್ಪೋರ್ಟ್ಸ್ಗೆ ಅಂತ ಒಂದು ಗ್ರೌಂಡ್ ಇದೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಇವಾಗ ಸದ್ಯಕ್ಕೆ ಈ ಒಂದು ಕಾಲೇಜ್ ಕ್ಯಾಂಪಸಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ಸ್ ನಡೀತಾ ಇದೆ. ನೀವೇನಾದರೂ 2026 ನಂತರ ಈ ಒಂದು ಕಾಲೇಜ್ನ ಜಾಯ್ನ್ ಆಗ್ತಿದ್ದೀರ ಅಂತಂದರೆ ಮೇ ಬಿ ನೀವು ಜಾಯ್ನ್ ಆಗುವಂಥ ಸಂದರ್ಭದಲ್ಲಿ ಈ ಒಂದು ಕಾಲೇಜ್ ಸ್ಟ್ರಕ್ಚರ್ ಕಂಪ್ಲೀಟ್ಲಿ ಚೇಂಜ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಸಿಗುವಂಥ ಚಾನ್ಸಸ್ ಇನ್ಕ್ರೀಸ್ ಆಗ್ಬೋದು. ಆ್ಯಂಡ್ ಫೈನಲಿ ಈ ಒಂದು ಕಾಲೇಜ್ನ ರೀಚ್ ಆಗೋದು ಹೆಂಗೆ ಅಂತ ನೀವು ಲೊಕೇಶನ್ ಡೀಟೇಲ್ಸ್ ಕೇಳ್ತೀರ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಒಳಗಡೆ ಕಂಪ್ಲೀಟ್ ಆದ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಆ್ಯಂಡ್ ಈ ಒಂದು ಕಾಲೇಜ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಆ್ಯಂಡ್ ವೆಬ್ಸೈಟ್ನ ನಾನು ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಈ ಒಂದು ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಹಾಸ್ಟೆಲ್ ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಆ್ಯಂಡ್ ಏನೇನು ಆ್ಯಕ್ಟಿವಿಟೀಸ್ ನಡೀತವೆ ಎಲ್ಲವನ್ನು ಕೂಡ ನೀವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನಾರ್ತ್ ಕ್ಯಾಂಪಸ್ನ ಕ್ಯಾಂಪಸ್ ಟೂರ್ ಬಗ್ಗೆ ಆಗಿತ್ತು. ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಗೇನಾದರೂ ಈ ಒಂದು ಕಾಲೇಜ್ ಬಗ್ಗೆ ಕಂಪ್ಲೀಟ್ ರಿವ್ಯೂ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಒಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ. ಆ್ಯಂಡ್ ಅದರೊಳಗಡೆ ನಿಮಗೆ ಒಂದು ಆರ್ಟಿಕಲ್ ಓಪನ್ ಆಗುತ್ತೆ. ನೀವು ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ನಿಮಗೆ ಒಂದು ಪೋಲ್ ಸಿಗುತ್ತೆ. ಪೋಲ್ ಒಳಗಡೆ ವೋಟನ್ನು ಮಾಡಿ. ಸೊ ಆ ಒಂದು ಪೋಲ್ಗೆ ಎಷ್ಟು ಜನ ವೋಟ್ ಆಗ್ತೀರಾ ಅನ್ನೋದ್ರ ಮೇಲೆ ನಾನು ಈ ಒಂದು ವಿಡಿಯೋವನ್ನು ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡೋಣ. ಸಿ ಆನ್ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್ ಬಾಯ್.